Guys, welcome back to our YouTube channel ಲಾವಣ್ಯ ಕ್ಲಾಸಸ್. ಇವತ್ತು ನಾವು ಎನ್ವಿರಾನ್ಮೆಂಟಲ್ ಸ್ಟಡೀಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಏನು ಅಂತ ನೋಡೋಣ. ನಿಮಗೆ ಎನ್ವಿರಾನ್ಮೆಂಟ್ ಸ್ಟಡೀಸ್ ಬಂದು 80 ಮಾರ್ಕ್ಸಿಗೆ. ಅದು ಫಸ್ಟು ಸೆಷನ್ ಎ ಬಿ ಮತ್ತು ಸಿ ಇದೆ. ಸೆಷನ್ ಎನಲ್ಲಿ 10 ಕ್ವಶನ್ಸ್ ಕೇಳ್ತಾನೆ 2 ಮಾರ್ಕ್ಸಿಗೆ, ಆ್ಯಂಡ್ ಸೆಕ್ಷನ್ ಬಿನಲ್ಲಿ ನಿಮಗೆ ಸಿಕ್ಸ್ ಮಾರ್ಕ್ಸ್ ಕ್ವಶನ್ ಕೇಳ್ತಾನೆ, ಆ್ಯಂಡ್ ಸೆಕ್ಷನ್ ಸಿನಲ್ಲಿ 10 ಮಾರ್ಕ್ಸಿಗೆ ಕ್ವಶನ್ಸ್ ಕೇಳ್ತಾನೆ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವಾಗ ಎನ್ವಿರಾನ್ಮೆಂಟಲ್ ಸ್ಟಡೀಸ್ ಇಂಪಾರ್ಟೆಂಟ್ ಕ್ವಶನಲ್ಲಿ 6 ಮಾರ್ಕ್ಸ್ ಕ್ವಶನ್ಸ್ ನೋಡೋಣ. ಫಸ್ಟ್ ಕ್ವಶನ್ ಏನಂದರೆ ಇಂಪಾರ್ಟೆನ್ಸ್ ಆ್ಯಂಡ್ ಸ್ಕೋಪ್ ಆಫ್ ಎನ್ವಿರಾನ್ಮೆಂಟಲ್ ಸ್ಟಡೀಸ್. ಫಸ್ಟ್ ಕ್ವಶನ್ ಏನು? ಇಂಪಾರ್ಟೆನ್ಸ್ ಆ್ಯಂಡ್ ಸ್ಕೋಪ್ ಆಫ್ ಎನ್ವಿರಾನ್ಮೆಂಟ್ ಸ್ಟಡೀಸ್. ಸೆಕೆಂಡ್ ಕ್ವಶನ್ ಬಂದು ನಿಮಗೆ ಎಕ್ಸ್ಪ್ಲೈನ್ ಕಾನ್ಸೆಪ್ಟ್ ಆಫ್ ಸಸ್ಟೈನಬಿಲಿಟಿ ಆ್ಯಂಡ್ ಸಸ್ಟೈನಬಲ್ ಡೆವಲಪ್ಮೆಂಟ್. ಓಕೆನಾ? ನೆಕ್ಸ್ಟ್ ಥರ್ಡ್ ಕ್ವಶನ್ ಬಂದು ಎಕ್ಸ್ಪ್ಲೈನ್ ಕಾಸಸ್, ಕಂಟ್ರೋಲ್ ಆ್ಯಂಡ್ ಮೆಷರ್ಸ್ ಆಫ್ ಲ್ಯಾಂಡ್ ರಿಸೋರ್ಸ್. ಇಲ್ಲಿ ನೋಡಿ, ಏನು ಓದ್ಕೋಬೇಕು ನೀವು ಅಂದರೆ ಕಾಸಸ್ಸು, ಕಂಟ್ರೋಲ್ ಆ್ಯಂಡ್ ಮೆಷರ್ಸು. ಕೆಲವೊಂದು ಸತಿ ಇದು 10 ಮಾರ್ಕ್ಸಿಗೂ ಕೇಳ್ತಾನೆ, ಇಲ್ಲ 6 ಮಾರ್ಕ್ಸ್ ಕೇಳಿದ್ರೆ ಕಾಸಸ್ ಇಲ್ಲ ಮೆಷರ್ಸ್ ಕೇಳ್ತಾನೆ, ಇಲ್ಲ ಕಂಟ್ರೋಲ್ ಇಲ್ಲ ಮೆಷರ್ಸ್ ಕೇಳ್ತಾನೆ. 3 ಒಟ್ಟಿಗೆ ಕೇಳಲ್ಲ, ಬಟ್ ನೀವು 3 ನೋಡ್ಕೊಂಡಿರಿ. ನೆಕ್ಸ್ಟ್ ಬಂದು ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಆಫ್ ಫಾರೆಸ್ಟ್, ವಾಟರ್ ಆ್ಯಂಡ್ ಎನರ್ಜಿ ರಿಸೋರ್ಸ್. ಇಲ್ಲಿ ನೋಡಿ, ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಎರಡೂ ಅಟೆಂಡ್ ಮಾಡಬೇಕು. ಇನ್ ಕೇಸ್ ನಿಮ್ಗೆ ಏನಾದರೂ ಅಡ್ವಾಂಟೇಜಸ್ ಅಷ್ಟಾಗಿ ಗೊತ್ತಾಗಿಲ್ಲ ಅಂದರೆ ಲೈಕ್ ಇಂಪಾರ್ಟೆನ್ಸ್ ಇರ್ಬೋದು, ಇಲ್ಲ ಸ್ಕೋಪ್ಸ್ ಏನಾದರೂ ಓದ್ಕೊಂಡಿದ್ದೆ ಅದನ್ನೇ ಬರೆದ್ಬಿಟ್ಟು ಬನ್ನಿ. ಆ್ಯಂಡ್ ಏನು ಗೊತ್ತಾ, ಜಸ್ಟು ನೀವು ಕಾನ್ಸೆಪ್ಟನ್ನ ತಿಳ್ಕೊಂಡಿದ್ದೆ ಸಾಕು, ಯಾಕಂದರೆ ನೀವು ಓನಾಗೆ ಅಟೆಂಡ್ ಮಾಡ್ಬೋದು. ಕ್ವಶನ್ನ ನೀವು ಓನಾಗಿ ಅಟೆಂಡ್ ಮಾಡಿದ್ರೆ ಅವ್ರು ನಿಮಗೆ ಮಾರ್ಕ್ಸ್ ಕೊಡ್ತಾರೆ. ನೆಕ್ಸ್ಟ್ ಫಿಫ್ತ್ ಕ್ವಶನ್, ವಾಟ್ ಆರ್ ದ ಥ್ರೆಟ್ಸ್ ಆಫ್ ಬಯೋಡೈವರ್ಸಿಟಿ. ಇದು ನಿಮಗೆ 6 ಮಾರ್ಕ್ಸ್ ಕೇಳ್ತಾನೆ. ನೆಕ್ಸ್ಟು ಎಕ್ಸ್ಪ್ಲೈನ್ ಎನ್ವಿರಾನ್ಮೆಂಟಲ್ ಪಾಲಿಸಿ ಆ್ಯಂಡ್ ಪ್ರಾಕ್ಟೀಸಸ್. ನೆಕ್ಸ್ಟ್ ಕ್ವಶನ್, ರೈಟ್ ಎ ನೋಟ್ ಆನ್ ನ್ಯಾಚುರಲ್ ರಿಸರ್ವ್, ಟ್ರೈಬಲ್ ಪಾಪ್ಯುಲೇಷನ್ ಆ್ಯಂಡ್ ರೈಟ್ಸ್ ಆ್ಯಂಡ್ ಹ್ಯೂಮನ್ ವೈಲ್ಡ್ ಲೈಫ್. ಇಲ್ಲಿ ನೀವೇನು ಮಾಡಬೇಕು, ನ್ಯಾಚುರಲ್ ರಿಸರ್ವ್ಸ್ ಬಗ್ಗೆನೂ ಬರಬೇಕು, ಟ್ರೈಬಲ್ ಪಾಪ್ಯುಲೇಷನ್ ಮತ್ತು ST ಅಂತ ಅಲ್ಲ, ಟ್ರೈಬಲ್ ಪಾಪ್ಯುಲೇಷನ್ ಮತ್ತು ಅವ್ರಿಗೆ ಯಾವ್ಯಾವ ಥರ ರೈಟ್ಸ್ ಸಿಗಬೇಕು, ಆ್ಯಂಡ್ ನೆಕ್ಸ್ಟು ಹ್ಯೂಮನ್ ವೈಲ್ಡ್ ಲೈಫ್ ಬಗ್ಗೆ ಬರಬೇಕಾಗುತ್ತೆ. ನೆಕ್ಸ್ಟ್ ಕ್ವಶನ್, ರೈಟ್ ಎನ್ವಿರಾನ್ಮೆಂಟಲ್ ಮೂವ್ಮೆಂಟ್ ಇನ್ ಇಂಡಿಯಾ. ನಿಮ್ಗೆ ಗೊತ್ತಿದೆ ಅನ್ಸುತ್ತಲ್ವಾ, ಚಿಪ್ಕೋ ಅಪ್ಕೋ ಮೂವ್ಮೆಂಟು ಇದೆಲ್ಲ ಇದೆ ಅಲ್ವಾ. ಸೊ ಅದು ಜಸ್ಟು ತಿಳ್ಕೊಳ್ಳಿ, ನೀವು ಓನಾಗೂ ಅಟೆಂಡ್ ಮಾಡ್ಬೋದು. ನೆಕ್ಸ್ಟು ಎಕ್ಸ್ಪ್ಲೈನ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್. ಇದು 9 ಕ್ವಶನ್ಸ್ ಏನಿದೆ ನಿಮಗೆ. ಇದರಲ್ಲಿ ಏನಂದರೆ ನೀವು 9 ಕ್ವಶನ್ಸ್ ಓದ್ಕೊಂಡೆ ಸಾಕು. ಸಮ್ಟೈಮ್ಸ್ ಇದರಲ್ಲೇ ನಿಮಗೆ 2 ಮಾರ್ಕ್ಸಿಗೂ ಕೇಳ್ತಾನೆ. ಸೊ ಇದನ್ನು ಕ್ಲೀನಾಗಿ ಓದ್ಕೊಂಡೆ ನೀವು ಏನಂದರೆ ಈ ಕಡೆ 2 ಮಾರ್ಕ್ಸ್ಗೂ ಬರೀಬೋದು. ಇನ್ ಕೇಸ್ ಇದನ್ನೇ 10 ಮಾರ್ಕ್ಸಿಗೆ ಕೇಳಿದೆ, ಇನ್ನೂ ಸ್ವಲ್ಪ ಬ್ರೀಫಾಗಿ ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ. ಆ್ಯಂಡ್ ಇದು ನೋಡಿ 6 ಮಾರ್ಕ್ಸ್ ಕ್ವಶನ್. ಇವಾಗ ನೆಕ್ಸ್ಟು 10 ಮಾರ್ಕ್ಸ್ ಕ್ವಶನ್ನ ನೋಡೋಣ. ನೆಕ್ಸ್ಟು 10 ಮಾರ್ಕ್ಸ್ ಕ್ವಶನು. ಇವಾಗ ಇದೇನು 6 ಮಾರ್ಕ್ಸ್ ಮತ್ತು 10 ಮಾರ್ಕ್ಸ್ ಇದೆಯಲ್ವಾ, ಈ ಕ್ವಶನ್ಸ್ ರಿಲೇಟೆಡ್ ಏನಾದರೂ ಎಕ್ಸ್ಪ್ಲನೇಷನ್ ಬೇಕು ಅಂತ ಅಂದರೆ ನೀವು ಕಮೆಂಟ್ ಮಾಡಿ. ಲೈಕ್ ಏನಂದರೆ ನಾವು ಬ್ರೀಫಾಗಿ ಎಕ್ಸ್ಪ್ಲೈನ್ ಮಾಡೋಕ್ಕಾಗಿಲ್ಲ ಅಂದು ಜಸ್ಟ್ ಕಾನ್ಸೆಪ್ಟ್ ಏನು ಅಂತ ನಾನು ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ಅಪ್ಲೋಡ್ ಮಾಡ್ತೀನಿ. ಇವಾಗ 10 ಮಾರ್ಕ್ಸ್ ಕ್ವಶನ್ ನೋಡೋಣ. ಎಕ್ಸ್ಪ್ಲೈನ್ ಎಕೋಸಿಸ್ಟಮ್ ಅಂತ ಏನಂತ ಎಕ್ಸ್ಪ್ಲೈನ್ ಮಾಡಬೇಕು. ಬ್ರೀಫ್ಲಿ ಎಕ್ಸ್ಪ್ಲೈನ್ ಟೈಪ್ಸ್ ಆಫ್ ಎಕೋಸಿಸ್ಟಮ್. ಓಕೆನಾ? ಎಕೋಸಿಸ್ಟಮ್ ಅಂತ ಏನಂತ ಎಕ್ಸ್ಪ್ಲೈನ್ ಮಾಡಬೇಕು, ಪ್ಲಸ್ ಅದ್ರ ಜೊತೆ ಅದ್ರ ಟೈಪ್ಸನ್ನು ಎಕ್ಸ್ಪ್ಲೈನ್ ಮಾಡಬೇಕು. ಟೈಪ್ಸ್ ಆಫ್ ಎಕೋಸಿಸ್ಟಮ್ ಅಂತ ಅಂದರೆ 2 ಟೈಪ್ಸ್ ಬರುತ್ತೆ. ಆ ಟೈಪ್ಸನ್ನು ಇನ್ ಡೀಟೇಲ್ ಆಗಿ ನೀವು ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ 10 ಮಾರ್ಕ್ಸಿಗೆ. ನೆಕ್ಸ್ಟು ಬ್ರೀಫ್ಲಿ ಎಕ್ಸ್ಪ್ಲೈನ್ ರಿನ್ಯೂವಬಲ್ ಆ್ಯಂಡ್ ನಾನ್ ರಿನ್ಯೂವಬಲ್ ರಿಸೋರ್ಸಸ್. ಇಲ್ಲಿ ನೋಡಿ, ಇವಾಗ ಹೇಳ್ತಿದ್ದೀನಿ. ಏನಾದರೂ ಇದೆಲ್ಲ ಎಕ್ಸ್ಪ್ಲನೇಷನ್ ಬೇಕು ಅಂದರೆ ಕಮೆಂಟ್ ಮಾಡಿ, ನಾವು ನೆಕ್ಸ್ಟ್ ವೀಡಿಯೋಸಲ್ಲಿ ಅಪ್ಲೋಡ್ ಮಾಡ್ತೀನಿ ವೀಡಿಯೋಸು. ನೆಕ್ಸ್ಟ್ ಬಂದ್ಬಿಟ್ಟು ಎಕ್ಸ್ಪ್ಲೈನ್ ಬಯೋಡೈವರ್ಸಿಟಿ ಆ್ಯಂಡ್ ಕಾನ್ವರ್ಸೇಷನ್. ಆ್ಯಂಡ್ ಫೋರ್ತ್ ಕ್ವಶನ್, ಬ್ರೀಫ್ಲಿ ಎಕ್ಸ್ಪ್ಲೈನ್ ಟೈಪ್ಸ್, ಕಾಸಸ್, ಎಫೆಕ್ಟ್ಸ್ ಆ್ಯಂಡ್ ಕಂಟ್ರೋಲ್ ಆಫ್ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್. ಏನು ಕೇಳಿದ್ದಾನೆ? ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಫಸ್ಟು ಟೈಪ್ಸನ್ನ ಎಕ್ಸ್ಪ್ಲೈನ್ ಮಾಡಬೇಕು. ಯಾವ್ಯಾವ ಪೊಲ್ಯೂಷನ್ ಇದೆ, ಏರ್ ಪೊಲ್ಯೂಷನ್, ವಾಟರ್ ಪೊಲ್ಯೂಷನ್ನು, ನಾಯ್ಸ್ ಪೊಲ್ಯೂಷನು, ತುಂಬ ಪೊಲ್ಯೂಷನ್ಸ್ ಇದೆಯಲ್ಲ, ಫಸ್ಟು ಆ ಟೈಪ್ಸನ್ನ ಬರೆದು ಬಿಡಬೇಕು ಯಾವ್ದ್ಯಾವ್ದು ಪೊಲ್ಯೂಷನ್ ಇದೆ ಅಂತ. ನೆಕ್ಸ್ಟು ಅದರಿಂದ ಏನೇನು ಕಾಸಸ್ ಆಗ್ತಾಯಿದೆ, ಎಫೆಕ್ಟ್ಸ್ ಆಗ್ತಿದೆ, ಮತ್ತು ಅದನ್ನು ಹೇಗೆ ನಾವು ಕಂಟ್ರೋಲ್ ಮಾಡಬೇಕು. ಓಕೆನಾ? ಈಗ ಏರ್ ಪೊಲ್ಯೂಷನ್ ಆಗ್ತಿದೆ ಅಂತ ಅಂದ್ಕೊಳ್ಳಿ. ಸೊ ಯಾಕೆ ಏರ್ ಪೊಲ್ಯೂಷನ್ ಜಾಸ್ತಿ ಆಗ್ತಾ ಇದೆ? ಇವಾಗ ಫ್ಯಾಕ್ಟ್ರಿ ಎಲ್ಲನೂ ಮನೆ ಕಡೆ ಏನಾದರೂ ಫ್ಯಾಕ್ಟ್ರಿ ಇದ್ದರೆ ಅವಾಗ ಏನಾಗುತ್ತೆ, ಏರ್ ಪೊಲ್ಯೂಷನ್ ಜಾಸ್ತಿ ಆಗುತ್ತೆ.
ಸೊ ಅದನ್ನು ನಾವು ಹೇಗೆ ಕಂಟ್ರೋಲ್ ಮಾಡ್ತೀವಿ ಅಂದರೆ ಫ್ಯಾಕ್ಟ್ರಿನ ಆ ಸೈಡಿಂದ ಎತ್ತಿಸ್ಬಿಡ್ತೀವಿ ಅಲ್ವಾ. ಸೊ ಏನು ಮಾಡ್ತೀವಿ, ಮನೆ ಕಡೆ ಜಾಸ್ತಿ ಫ್ಯಾಕ್ಟ್ರಿನ ಇರೋದಕ್ಕೆ ಬಿಡೋದೇ ಇಲ್ಲ, ಅಲೋನೇ ಮಾಡೋದಿಲ್ಲ. ಓಕೆನಾ. ನೆಕ್ಸ್ಟ್ ಕ್ವಶನ್ ಬಂದು, ಇವಾಗ ಈ ಕ್ವಶನ್ ಅರ್ಥ ಆಯ್ತಲ್ವ, ಟೈಪ್ಸು, ಕಾಸಸ್, ಎಫೆಕ್ಟ್ಸ್ ಆ್ಯಂಡ್ ಕಂಟ್ರೋಲ್ ಇಷ್ಟನ್ನು ಎಕ್ಸ್ಪ್ಲೈನ್ ಮಾಡಬೇಕು. ನೆಕ್ಸ್ಟು ಬ್ರೀಫ್ಲಿ ಎಕ್ಸ್ಪ್ಲೈನ್ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಆ್ಯಕ್ಟ್ ಯಾವ್ಯಾವ ಥರ ಪ್ರೊಟೆಕ್ಷನ್ ಆ್ಯಕ್ಟ್ ಇದೆ, ಏರ್ ಪೊಲ್ಯೂಷನ್ಗೆ, ವಾಟರ್ ಪೊಲ್ಯೂಷನ್ಗೆ, ಫಾರೆಸ್ಟ್ ಪೊಲ್ಯೂಷನ್ಗೆ ಮತ್ತು ವೈಲ್ಡ್ ಲೈಫಿಗೆ. ಅದನ್ನು ನೀವೇನು ಮಾಡಬೇಕು, ಬ್ರೀಫಾಗಿ ಎಕ್ಸ್ಪ್ಲೈನ್ ಮಾಡಬೇಕು. ಬ್ರೀಫ್ಲಿ ಎಕ್ಸ್ಪ್ಲೈನ್ ಎನ್ವಿರಾನ್ಮೆಂಟಲ್ ಎಥಿಕ್ಸ್. ಈ ಎನ್ವಿರಾನ್ಮೆಂಟಲ್ಲಿ ಯಾವ ಥರ ಎಥಿಕ್ಸ್ನ ಫಾಲೋ ಮಾಡಬೇಕು ಅನ್ನೋದು ಬ್ರೀಫ್ಲಿ ಎಕ್ಸ್ಪ್ಲೈನ್ ಮಾಡಬೇಕು. ನೆಕ್ಸ್ಟ್ ಬಂದು ಬ್ರೀಫ್ಲಿ ಎಕ್ಸ್ಪ್ಲೈನ್ ಹ್ಯೂಮನ್ ಪಾಪ್ಯುಲೇಷನ್ ಗ್ರೋತ್ ಆ್ಯಂಡ್ ಇಂಪ್ಯಾಕ್ಟ್ ಆನ್ ಎನ್ವಿರಾನ್ಮೆಂಟ್, ಹ್ಯೂಮನ್ ಹೆಲ್ತ್ ಆ್ಯಂಡ್ ವೆಲ್ಫೇರ್. ಓಕೆನಾ. ಇಲ್ಲಿ ನೋಡಿ, ಏನು ಹ್ಯೂಮನ್ ಪಾಪ್ಯುಲೇಷನ್ ಗ್ರೋತಿಂದ ಯಾವ್ಯಾವ ಥರ ಇಂಪ್ಯಾಕ್ಟ್ ಆಗ್ತಾ ಇದೆ ಎನ್ವಿರಾನ್ಮೆಂಟಿಗೆ ಅನ್ನೋದನ್ನು ಬ್ರೀಫಾಗಿ ಎಕ್ಸ್ಪ್ಲೈನ್ ಮಾಡಬೇಕು ನಾವು. ಇದು ನೋಡಿ ನಿಮಗೆ 10 ಮಾರ್ಕ್ಸ್ ಕ್ವಶನ್ನು, ಇದು 10 ಮಾರ್ಕ್ಸು ಕೊಡ್ತಾನೆ. ಇನ್ ಕೇಸ್ ಇದೆಲ್ಲ ಎಕ್ಸ್ಪ್ಲನೇಷನ್ ಬೇಕು ಅಂದರೆ ಕಮೆಂಟ್ ಮಾಡಿ. ಏನಾದರೂ ಜಾಸ್ತಿ ಕಮೆಂಟ್ ಬಂದಿದ್ದೆ ನಾವು ನೆಕ್ಸ್ಟ್ ವೀಡಿಯೋಸಲ್ಲಿ ಎಕ್ಸ್ಪ್ಲೈನ್ ಮಾಡೋಣ. ಬಟ್ ಅದೆಲ್ಲ ಬಂದು ನಿಮಗೆ ಬ್ರೀಫಾಗಿ ಎಕ್ಸ್ಪ್ಲೈನ್ ಮಾಡೋದಕ್ಕಾಗಲ್ಲ. ಸೊ ಏನು ಮೇನ್ ಕಂಟೆಂಟ್ ಇದೆ ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ನೀವು ಈಸಿಯಾಗಿ ಎಕ್ಸಾಮಲ್ಲಿ ಓನಾಗೂ ಅಟೆಂಡ್ ಮಾಡ್ಕೋಬೋದು. ನೀವಿನ್ನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.